ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಶುಕ್ರವಾರ ತಾಯಿಯ ಚಾಮುಂಡೇಶ್ವರಿನ ವಾರ, ನಮ್ಮ ಮನೆಯ ಮುಳ್ಕಟ್ಟಮ್ಮನ ವಾರ, ಉತ್ತನಹಳ್ಳಿಯ ತಾಯಿಯ ವಾರ. ಆ್ಯಸ್ ಯೂಶುವಲ್ ಇಂದಿನ ವಿಶೇಷ ಏನಪ್ಪ ಅಂತ ಅಂದರೆ, ಸೊ ಆಷಾಢ ಶುಕ್ರವಾರದ ಮೊದಲನೆಯ ಶುಕ್ರವಾರ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಜ್ಯಕ್ಕೆ ಸುಭಿಕ್ಷವಾಗಿರಲಿ. ಬಟ್ ತಾಯಿ ಚಾಮುಂಡೇಶ್ವರಿ ಈ ಬಾರಿ ಬಹುಶಃ ಸುಭಿಕ್ಷವಾಗಿ ರೈತರಿಗೆ ಇರಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಆಳೋ ದೊರೆನೂ ಅಷ್ಟೇ ಮುಖ್ಯ. ಸೊ ಆಳೋ ದೊರೆ ಜಾಗದಲ್ಲಿ ಯಾರು ಕೂತಿದ್ದಾರೆ? ಸೊ ಏನು ಮಾಡೋದಕ್ಕಾಗಲ್ಲ. ಐರನ್ ಲೆಗ್ ಆಫ್ ಕರ್ನಾಟಕ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗೆಲ್ಲ. ಸೊ ಇರಲಿ ಸ್ನೇಹಿತರೆ, ಅದೇ ಹೇಳ್ತಾ, ಸೊ ಸ್ನೇಹಿತರೆ, ಒಕ್ಕಲಿಗರ ಒಂದು ಕೊಡುಗೆ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಬಹಳ ಅಪಾರವಾಗಿದೆ. ಸೊ ಅದೇ ರೀತಿ ರಾಜಕೀಯ, ಕ್ರೀಡಾ ಚಟುವಟಿಕೆ ಇರ್ಬೋದು, ರಾಜಕೀಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಆಮೇಲೆ ಈ ಒಂದು ಏನಂತಾರೆ IPS IAS ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಹೀಗೆ ಎಲ್ಲ ರಂಗದಲ್ಲೂ ನಮ್ಮ ಸಮಾಜದಲ್ಲಿ ಸೊ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು ಎಲ್ಲ ಸಮಾಜಕ್ಕೆ ಹೋಲಿಸಿದ್ರೆ. ಸೊ ಹಾಗಾಗಿ ಕೆಚ್ಚೆದೆಯ ಒಕ್ಕಲಿಗರು ಸರಣಿಗಳು ಬರುತ್ತೆ. ಸೊ ಮೊದಲನೇ ವ್ಯಕ್ತಿ ಯಾರು ಏನು ಅಂತ ಅಂದರೆ, ಇವರು ಒಬ್ಬ ಅಪ್ಪಟ ರಾಜಕಾರಣಿ ಜೊತೆಗೆ ಇವರು ಬೆನ್ಕೆರೆಯೋ ಏನಾದ್ರು ಇದ್ದಿದ್ರೆ, ಅಥವಾ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋ ರೀತಿ ಏನಾರು ಇದ್ದಿದ್ರೆ ಇವರು ಮುಖ್ಯಮಂತ್ರಿ ಆಗ್ಬೋದಿತ್ತು. ಇವರು ಮಲೆನಾಡಿನ ಭಾಗದಲ್ಲಿ ಬಂದಂಥ ವ್ಯಕ್ತಿ. ಸೊ ಇಂದಿರಾ ಗಾಂಧಿಗೆ ಭಿಕ್ಷೆ ಹಾಕಿ ಗೆಲ್ಲಿಸ್ಕೊಟ್ಟಂಥ ಬಂದಂಥ ವ್ಯಕ್ತಿ. ಸೊ ನನ್ ಅದರ್ ದ್ಯಾನ್ DV ಚಂದ್ರೇಗೌಡರು. ಸೊ DV ಚಂದ್ರೇಗೌಡರು 1936ನೇ ಇಸ್ವಿಲಿ ಜನಿಸ್ತಾರೆ. ಇವರ ಜನಿಸಿದಂಥ DV ಚಂದ್ರೇಗೌಡರು, ಇವರ ವಿದ್ಯಾಭ್ಯಾಸ ಎಲ್ಲವೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗುತ್ತೆ. ತದನಂತರದಲ್ಲಿ ಇವರು ಏನಂತಾರೆ ಕಾನೂನು ಪದವಿನ ಓದೋದಕ್ಕೋಸ್ಕರ ರೇಣುಕಾಚಾರ್ಯ ಕಾಲೇಜಿಗೆ ಬಂದಂಥ DV ಚಂದ್ರೇಗೌಡರು. ಸೊ ಅಲ್ಲಿ ಇವರು ಮೊದಲನೇದಾಗಿ ವಿದ್ಯಾರ್ಥಿ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ಅಂದರೆ ವಿದ್ಯಾರ್ಥಿ ನಾಯಕನಾಗೇ ಬೆಳೆಸ್ಕೊಂಡು ಬಂದಂಥ DV ಚಂದ್ರೇಗೌಡರು. ಆಮೇಲೆ ಇನ್ನೊಂದು, ಇವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಅಂತಾರೆ. ಅಂದರೆ 100 ಎಕರೆ ಸಾವಿರಾರು ಎಕರೆ ಅಂದರೆ ಅದು ಅವ್ರ ಯೋಗ. ಆದರೆ ಅವ್ರನ್ನ ನೋಡಿದ್ರೆ ಭಾಳ ಗಟ್ಸು, ಅಂದರೆ ದುರಹಂಕಾರಿ ಆ ಥರ ಎಲ್ಲ ಇದೆ. ಅಂದರೆ ಈ ನಮ್ಮೂರ ಕಡೆ ಎಲ್ಲ ಹೇಳ್ತಾರೆ, ಸೊ ಒಕ್ಕಲಿಗರು ಪಟೇಲ ಗೌಡ ಅಂತ ಅಂದರೆ ಸ್ವಲ್ಪ ಎಲ್ಲರಿಗಿಂತ ಚರ್ಬಿ ಜಾಸ್ತಿ ಇರುತ್ತೆ ಕಣ್ರಪ್ಪ ಅವ್ರಿಗೆ ಅಂತ. ಸೊ ಅದೇ ರೀತಿ ಇದ್ದಂಥ ವ್ಯಕ್ತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತದನಂತರದಲ್ಲಿ ಇವರು ವಿದ್ಯಾರ್ಥಿ ಸಂಘದಲ್ಲಿ ಖಜಾಂಚಿಯಾಗಿ, ಕಾರ್ಯಾಧ್ಯಕ್ಷ ಆಗಿ, ಹಿಂಗೆ ತನ್ನನ್ನು ತಾನು ರೂಪಿಸ್ಕೊಂಡು ಯುವ ಕಾಂಗ್ರೆಸ್ ಘಟಕದ ಒಂದು ಅಧ್ಯಕ್ಷ, ಜಿಲ್ಲಾಧ್ಯಕ್ಷ ಹಿಂಗೆಲ್ಲ ಮಾಡಿ ಕೊನೆಯಲ್ಲಿ 1972ನೇ ಇಸ್ವಿಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ DV ಚಂದ್ರೇಗೌಡರು ಮೊದಲನೇ ಯಶಸ್ಸಲ್ಲೇ ಗೆಲುವನ್ನು ಸಾಧಿಸ್ತಾರೆ. ತದನಂತರದಲ್ಲಿ 77ನೇ ಇಸ್ವಿಲೂ ಕೂಡ ಇವರು ಗೆದ್ದಂಥ ಸಂದರ್ಭದಲ್ಲಿ ಸೋಕಾಲ್ಡ್ ಅವತ್ತಿನ ಮಟ್ಟಕ್ಕೆ ಡಿಕ್ಟೇಟರ್ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಂಥ ಸಂದರ್ಭದಲ್ಲಿ ಅವಳನ್ನ, ಅಂದರೆ ದೇಶದ ಜನತೆ ಒದ್ದೋಡಿಸಿರುತ್ತೆ, ಅವಳಿಗೆ ಒಂದು ಕಡೆ ಮತ್ತೆ ಸಂಸತ್ಗೆ ಹೋಗಬೇಕು ಅಂದಾಗ ಇದೇ DV ಚಂದ್ರೇಗೌಡರು ಆಕೆಗೆ ತನ್ನ ಸ್ಥಾನವನ್ನು ಕೊಟ್ಟು ಒಂದು ಭಿಕ್ಷೆ ಹಾಕಿರ್ತಾರೆ. ಸೊ ಎಷ್ಟರ ಮಟ್ಟಿಗೆ ಚಂದ್ರೇಗೌಡರು ಮತ್ತು ಇಂದಿರಾ ಗಾಂಧಿ ಅಂದರೆ ಆ ಹೈಕಮಾಂಡ್ ಒಂದು ಇದಿರುತ್ತೆ ಅಂತ ಅಂದರೆ, ಇವರು ವಿತೌಟ್ ಅಪಾಯಿಂಟ್ಮೆಂಟು ಅವ್ರ ಮನೆಗೆ ಹೋಗಿ ಬರ್ಬೋದಿತ್ತಂತೆ. ಅಂದರೆ ಆ ಮಟ್ಟಕ್ಕೆ DV ಚಂದ್ರೇಗೌಡರು ಅಷ್ಟೇ ಎತ್ತರಕ್ಕೆ ಬೆಳೆದಿರ್ತಾರೆ. ನೇರ ನಡೆ ಯಾವುದೂ ಇಲ್ಲ. ತದನಂತರದಲ್ಲಿ ಇವ್ರನ್ನ MLC ಮಾಡಿ ಮಂತ್ರಿ ಕೂಡ ಮಾಡ್ತಾರೆ ದೇವರಾಜ ಅರಸು ಕ್ಯಾಬಿನೆಟಲ್ಲಿ 81ರಲ್ಲಿ. ಅಂದರೆ ಆಜುಬಾಜು 80ರಿಂದ 81-2. ತದನಂತರದಲ್ಲಿ ಗೂಂಡಾರಾವ್ ಮುಖ್ಯಮಂತ್ರಿ ಆದಾಗ ಸರ್ಕಾರ ಬಿದ್ದೋದ ಮೇಲೆ ಇವರು ಸೊ ಇಂದಿರಾ ಗಾಂಧಿ ಉಪಟಳವನ್ನು ತಡೆಯೋಕ್ಕಾಗದೆ ಕ್ರಾಂತಿರಂಗಕ್ಕೆ ಹಾರ್ತಾರೆ. ಸೊ ಕ್ರಾಂತಿರಂಗ ಬಂದಂಥ ಸಂದರ್ಭದಲ್ಲಿ ಇವರು 83ನೇ ಇಸ್ವಿಲಿ ದೇವೇಗೌಡರು ನೀರಾವರಿ ಸಚಿವರಾಗ್ತಾರೆ, ಹೆಗ್ಡೆ ಮುಖ್ಯಮಂತ್ರಿ ಆಗ್ತಾರೆ, ಇವರು ಸ್ಪೀಕರ್ ಆಗಿ ನಿರ್ವಹಿಸ್ತಾರೆ. ಸೊ ಅಂದರೆ ಕ್ರಾಂತಿರಂಗದಿಂದ ಆಗ್ತಾರೆ. ಸೊ 85ರಲ್ಲಿ ಇವರು ಜನತಾ ಪಾರ್ಟಿನ ಸೇರಿದಂಥ ಇವರು ಅಲ್ಲಿ ಆಗಲೇ ತೀರ್ಥಹಳ್ಳಿಲಿ 83 ಮತ್ತು 85ರಲ್ಲಿ ಗೆದ್ದಿರ್ತಾರೆ. ಸೊ 85ರಲ್ಲಿ
ಮತ್ತೆ ಇವರು ಸ್ಪರ್ಧೆಯನ್ನು ಮಾಡಿ ತೀರ್ಥಹಳ್ಳಿ ಕ್ಷೇತ್ರದಿಂದ ತದನಂತರದಲ್ಲಿ ಇವರು ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ. ಸೊ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದಂಥ ಡಿ ಬಿ ಚಂದ್ರೇಗೌಡರು 89ರಲ್ಲಿ ಮತ್ತೆ ಜನತಾದಳದಿಂದ ಸ್ಪರ್ಧೆ ಮಾಡಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ತದನಂತರದಲ್ಲಿ ಇವರು 94ರಲ್ಲಿ ಶ್ರೇಯಸ್ಸು ಸಿಗೋದಿಲ್ಲ, ಗೆಲುವಿನ ಶ್ರೇಯಸ್ಸು ಸಿಗೋದಿಲ್ಲ ಜನತಾದಳದಿಂದ. 99ರಲ್ಲಿ ಇವರು ಆಲ್ಮೋಸ್ಟ್ ಜನತಾದಳ ಒಡೆದೋಗಿರುತ್ತೆ. ಆವಾಗ ಇವರು ಕಾಂಗ್ರೆಸ್ಗೆ ಸೇರಿ ಶೃಂಗೇರಿ ಕ್ಷೇತ್ರದಲ್ಲಿ ಗೆದ್ದು ಕರೆದುಬಿಟ್ಟು ಕೊಡ್ತಾರಂತೆ ಮಂತ್ರಿ ಸ್ಥಾನನ. ಅಂದರೆ ಇವರು ಓದಿದ್ದು ಕಾನೂನು, ಹಾಗಾಗಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ. ಅದಾದಮೇಲೆ ಶೃಂಗೇರಿ ಕ್ಷೇತ್ರದಲ್ಲಿ 2004ರಲ್ಲೂ ಸೋಲ್ತಾರೆ, ತದನಂತರದಲ್ಲಿ 8ರಲ್ಲೂ ಸೋಲ್ತಾರೆ. ಬಟ್ ಇವ್ರಿಗೇನಾಗಿರುತ್ತೆ ಅಂತ ಅಂದರೆ ಶೃಂಗೇರಿ ಜೀವರಾಜ್ಗೆ ಲೈನ್ ಕ್ಲಿಯರ್ ಮಾಡಿಕೊಡುವಂಥ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪ ಇವ್ರಿಗೆ ಕ್ಯಾಂಡಿಡೇಟ್ ಬೇಕಾಗಿರುತ್ತೆ. ಎಲ್ಲಿಂದ? ಬೆಂಗಳೂರು. ಈಗ ಶೋಭಾ ಕರಂದ್ಲಾಜೆ ಇದು ಮಾಡ್ತಾ ಇದ್ದಾರಲ್ಲ, ಪ್ರತಿನಿಧಿಸ್ತಿದ್ದಾರಲ್ಲ. ಬೆಂಗಳೂರು ನಾರ್ತ್, ಅಲ್ಲಿಂದ ಬೆಂಗಳೂರು ಉತ್ತರ, ಅಲ್ಲಿಂದ 2009ಕ್ಕೆ ಇವರು ಸ್ಪರ್ಧೆನ ಮಾಡಿ 2014ರವರೆಗೆ BJPಯ MP ಆಗಿ ಕಾರ್ಯನಿರ್ವಹಿಸ್ತಾರೆ. ಒಂದು ಒಳ್ಳೆ ರೀತಿಯಲ್ಲಿ ರಾಜಕೀಯದಿಂದ ನಿರ್ಗಮಿಸಿದಂಥ ಡಿ ಬಿ ಚಂದ್ರೇಗೌಡ 2023ರಲ್ಲಿ ಅವರು ತೀರಿ ಹೋಗ್ತಾರೆ. ಇಷ್ಟೆಲ್ಲದರ ನಡುವೆ ನಾನು ಏನಕ್ಕೆ ಡಿ ಬಿ ಚಂದ್ರೇಗೌಡರನ್ನೇ ಫಸ್ಟು ತಗೊಂಡೆ ಅಂತ ಅಂದರೆ, ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟಂಥ ವ್ಯಕ್ತಿ ತದನಂತರದಲ್ಲಿ ಯಾರಿಗೂ ಸಲಾ ಮಾಡಿದೆ, ಬೆನ್ಕೇರಿದೆ. ಎಲ್ಲವನ್ನು ಹಾಕ್ತಾರೆ ರೀ. ಒಕ್ಕಲಿಗ ಸಮಾಜ ಇವ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ಇವರು ಒಕ್ಕಲಿಗರಾಗಿರೋದಕ್ಕಿಂತ ಹೆಚ್ಚಿಗೆ ಇವ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. 3 ಬಾರಿ MP, 1 ಬಾರಿ ರಾಜ್ಯಸಭಾ ಸದಸ್ಯ, MLC 1 ಬಾರಿ, ತದನಂತರದಲ್ಲಿ 79ರಲ್ಲೇ ಮಂತ್ರಿಗಿರಿ, ಅದಾದಮೇಲೆ ಸ್ಪೀಕರು, ವಿರೋಧ ಪಕ್ಷದ ನಾಯಕ, ಅದಾದಮೇಲೆ ಕೃಷ್ಣ ಅವರ ಕ್ಯಾಬಿನೆಟಲ್ಲಿ ಮಂತ್ರಿ. ಇವರು ಒಂದೇನಾಗಿಲ್ಲ ಅಂದರೆ ಸೆಂಟ್ರಲ್ ಮಿನಿಸ್ಟ್ರ್ ಒಂದು ಆಗಿಲ್ಲ. ವರ್ಣರಂಜಿತ ಕಲರ್ಫುಲ್ ಪೊಲಿಟಿಷಿಯನ್. ಆಮೇಲೆ ಇವ್ರ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ. ಇವ್ರಿಗೆ ನಕ್ಸಲ್ ಥ್ರೆಟ್ ಕೂಡ ಇತ್ತು. ಅದಕ್ಕಾಗಿ ಇವರು ಅಂಗರಕ್ಷಕರನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ. ಹೀಗೆ ಬೆಳೆದು ಬಂದಂಥ ನಮ್ಮ ಹೆಮ್ಮೆಯ ಡಿ ಬಿ ಚಂದ್ರೇಗೌಡರು ನನ್ನ ಹೆಮ್ಮೆಯ ಕೆಚ್ಚೆದೆಯ ಒಕ್ಕಲಿಗ ಅಂತಲೇ ಹೇಳ್ಬೋದು. ಒಕ್ಕಲಿಗರ ಪೈಕಿ ಒಂಥರ ಡಿಫ್ರೆಂಟ್, ಅಂದರೆ ಒಂಥರ ಅವ್ರದ್ದೇ ಆದ ಒಂದು ಕಲರ್ಫುಲ್ ರಾಜಕಾರಣ ಅಂತ ಹೇಳ್ಬೋದು. ಕಲರ್ಫುಲ್ ರಾಜಕಾರಣಿಯಾಗಿಯೂ ಕೊನೆಯ ದಿನಗಳಲ್ಲಿ ಒಂದು ಚಲನಚಿತ್ರದಲ್ಲೂ ಕೂಡ ಇವರು ನಟನೆಯನ್ನು ಮಾಡ್ತಾರೆ. ಇದೇ ನಮ್ಮ ಇವತ್ತಿನ ಕೆಚ್ಚೆದೆಯ ಒಕ್ಕಲಿಗ ಡಿ ಬಿ ಚಂದ್ರೇಗೌಡ. ಆ್ಯಸ್ ಯೂಶುವಲ್ ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಮತ್ತೊಬ್ಬ ಕೆಚ್ಚೆದೆಯ ಒಕ್ಕಲಿಗನೊಂದಿಗೆ ಮತ್ತೆ ನಿಮ್ಮ ಮುಂದೆ ಇನ್ನೊಬ್ಬರ ಒಕ್ಕಲಿಗ ಕೆಚ್ಚೆದೆಯ ಒಕ್ಕಲಿಗನ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.